ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಶಿವಮೊಗ್ಗಗೆ. ಯಾಕೆ ಅಂದರೆ ಇವತ್ತು ನನ್ನ ತಮ್ಮನ ಮಗುದು ನಾಮಕರಣ ಇದೆ ನಾಳೆ. ಹಾಗಾಗಿ ಹೊರಟಿದ್ದೀವಿ. ನೋಡಿ ನಮ್ಮ ಲಡ್ಡು ಎಷ್ಟು ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ಲೀಪರ್ ಕೋಚನ್ನು ಬುಕ್ ಮಾಡ್ಕೊಂಡಿದ್ವಿ. ನೋಡಿ ಎಷ್ಟು ಆರಾಮಾಗಿ ಆಟ ಆಡ್ತಿದ್ದಾನೆ. ಅವನಿಗೆ ಫುಲ್ ಖುಷಿ ಹೊರಗಡೆ ಹೋಗ್ತಾ ಇದ್ದಾನೆ ಅಂತ ಅಂದರೆ. ಯಾರು ನೀವು? ಟಿನ್ ಟಿನ್ ನೋಡ್ತೀಯಾ? ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. ಅಲ್ಲಿ ಎಲ್ಲಿ ಕತ್ಲಲ್ಲಿ ಬೆಳಕಲ್ಲಿ ಕರ್ಕೊಂಡ್ಬನ್ರಿ. ಭವಿಷ್ ಮಾಮ ಇದ್ದಾನೆ. ಮಾತಾಡ್ಸು ಭವಿಷ್. ಹಲೋ, ಹಾಯ್. ವಾಟ್ ಇಸ್ ಯುವರ್ ನೇಮ್? ಲಡ್ಡು. ನಗ್ತಾರೀಗ, ಈಗ ನಗು ಬರ್ತಾ ಇತ್ತು ಅವ್ರಿಗೆ. ಏನು? ಗಿಫ್ಟ್ ಬಂದ್. ಓಕೆ. ನೋಡಿ, ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಮಾರ್ನಿಂಗ್ ನಾವು ಅಲ್ಲಿ ಹೋಗ್ತಿದ್ದಾಗೇ ಸ್ವಲ್ಪ ಫ್ರೆಶ್ ಅಪ್ ಆಗ್ತಿದ್ದಾಗೆ ಎಲ್ಲ ಡೆಕೋರೇಷನ್ ಅವ್ರು ಬಂದು ಡೆಕೋರೇಷನ್ ಮಾಡಿದ್ರು. ನೋಡಿ, ಈ ರೀತಿ ಡೆಕೋರೇಷನ್ ಮಾಡಿದರು. ಸಿಂಪಲ್ಲಾಗಿಯೇ ಮಾಡಿದ್ದು ಇವತ್ತು ಫಂಕ್ಷನ್ನು. ಹಾಗೆ ನಮ್ಮ ಲಡ್ಡು ಕೂಡ ಸ್ನಾನ ಮಾಡಿ ನೋಡಿ ಎಷ್ಟು ಫ್ರೆಶ್ಶಾಗಿ ರೆಡಿ ಆಗಿದ್ದ. ಹಾಗೆ ಎಲ್ಲ ಅರಿಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡಿ ಉಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಇವಾಗ ಅಲ್ಲಿ ಹೊರಗಡೆಗೆ ಇನ್ನೊಂದು ರೀತಿ ಶಾಸ್ತ್ರ ಮಾಡ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಒಂದಷ್ಟು ಜನ ಆಲ್ರೆಡಿ ಬಂದುಬಿಟ್ಟಿದ್ರು. ಅಂದರೆ ಭಾಗ್ಯನ ಕಡೆಯವರು, ಅಂದರೆ ನನ್ನ ತಮ್ಮನ ಹೆಂಡತಿ, ತವ್ರ ಮನೆಯವರು, ಹಾಗೆ ನಮ್ಮ ಅಮ್ಮನ ತಂಗಿ ಅವರೆಲ್ಲ ಬಂದಿದ್ದರು. ಊರವರು ಕೂಡ ಸ್ವಲ್ಪ ಜನ, ಅಮ್ಮನ ಫ್ರೆಂಡ್ಸು ಅವರೆಲ್ಲ ಬಂದಿರು. ಇವರು ಬಂದು ನನ್ನ ತಮ್ಮನ ಹೆಂಡತಿ ಇದ್ದಾರಲ್ಲ ಅವರಪ್ಪ ಎಲ್ಲ. ಏನು ನೋಡಿ, ನನ್ನ ತಮ್ಮ ರೆಡಿಯಾಗಿ ಕೆಲಸ ಮಾಡ್ತಾಯಿದ್ದ. ಬೆಲೂನ್ಸ್ ಕೂಡ ಒಂದು ಹುಡ್ಗಂಗೆ ಊದಕ್ಕೆ ಹೇಳಿದರು. ಯಾಕಂದರೆ ಅವರು ಬೆಲೂನ್ ಡೆಕೋರೇಷನ್ ಮಾಡಲಿಲ್ಲ. ಯಾಕಂದರೆ ನಮ್ಮೂರಲ್ಲಿ 3 ಫಂಕ್ಷನ್ ಇತ್ತು. ಹಾಗಾಗಿ ಅವ್ರು ಬೇರೆ ಕಡೆ ಡೆಕೋರೇಷನ್ಗೆ ಹೋದರು. ನೋಡಿ, ನನ್ನ ಅಳಿಯ ಆರೆಂಜ್ ಕಲರು ಕುರ್ತಾ ಹಾಕ್ಕೊಂಡು ಬ್ಲೂ ಕಲರ್ ಪ್ಯಾಂಟ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನೋಡ್ತಾ ಇರ್ತಾನೆ, ಕಣ್ಣಿಗೆ ಫುಲ್ ದೊಡ್ಡಗೆ ಬಿಟ್ಕೊಂಡು ನೋಡ್ತಾ. ಹಾಯ್ ಚಿನ್ನಮ್ಮ, ಏನು ಏನು ನೋಡ್ತಾ ಇದ್ದೀರಾ? ಕಾಣಿಸ್ತಾ ಅಲ್ಲ, ಹಿಂಗಾದ್ರೆ ಸ್ಟ್ರೈಟ್ ಆಗಲ್ಲ ಅಂತ ಕೈಯಲ್ಲಿ ಕೊಡ್ರಿ. ಹಾಗೆ ಇವಾಗ ಗಂಗೆ ಪೂಜೆ ಅಂತ ಮಾಡ್ತಾರೆ ನಮ್ಮ ಕಡೆಗೆ. ಅಂದರೆ ಗಂಗೆ ಪೂಜೆ ಅಂದರೆ ಇವಾಗ ಬಾಣಂತಿ ಇರ್ತಾಳಲ್ವ, ಅವಳನ್ನು ನೀರು ಮುಟ್ಟಿಸೋ ಶಾಸ್ತ್ರ ಅಂತ ಮಾಡ್ತಾರೆ. ಆಗಿಂದ ಅವಳು ತಣ್ಣೀರು ಮುಟ್ಬೋದು, ಈ ಥರ ಒಂದು ಶಾಸ್ತ್ರನ ಮಾಡ್ತಾ ಇರೋದು. ಹಾಗಾಗಿ ಗಂಗೆ ಪೂಜೆ ಅಂದರೆ ಅವಾಗೆಲ್ಲ ಹೊಳೆ ಆ ಥರ ನೀರು ಹತ್ರ ಹೋಗ್ಬಿಟ್ಟು ಮಾಡ್ತಾಯಿದ್ವಿ. ಈಗ ತುಂಬ ತುಂಬಿದೆ, ಆದರೆ ಆ ಕಡೆ ಎಲ್ಲ ಈಗ ಯಾರೂ ಹೋಗಲ್ಲ. ಮನೆಯಲ್ಲೇ ಒಂದು ನಲ್ಲಿ ಇರುತ್ತೆ, ಅಲ್ಲೇ ನೀರು ತುಂಬಿಸ್ಬಿಟ್ಟು ಒಂದು ಬಾವಿ ಇತ್ತು ನಮ್ಮ ಮನೆ ಎದುರುಗಡೆ. ಆವಾಗ ಅಲ್ಲೇ ಮಾಡ್ತಾಯಿದ್ವಿ ಗಂಗೆ ಪೂಜೆ ಎಲ್ಲ, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ನಮ್ಮದು ಹೈವೇ ರೋಡ್ ಆಗಿರೋದ್ರಿಂದ ಮೇನ್ ರೋಡ್ಗೆ ಬಾವಿನ ಬಂದಿತ್ತು. ಸೊ ಹಾಗಾಗಿ ಅದನ್ನು ಮುಚ್ಚಿಬಿಟ್ಟಿದೆ. ನೋಡಿ, ನಮ್ಮ ಹಳ್ಳಿಗಳ ಕಡೆಗೆ ತುಂಬ ಶಾಸ್ತ್ರ ಸಂಪ್ರದಾಯ ಇರುತ್ತೆ. ಬಟ್ ಅಲ್ಲೆಲ್ಲ ಜಸ್ಟ್ ಒಂದು ಪೂಜೆ ಮಾಡಿಸ್ಬಿಟ್ಟು ಮುಗಿಸ್ಬಿಡ್ತಾರೆ. ಈಗ ನೋಡಿ, ಇದೆಲ್ಲ ನೀರಿಗೆ, ಅದರಲ್ಲೂ ಈ ಒಂದು ಶಾಸ್ತ್ರ ಮಾಡೋರು ಎದೆ ಹಾಲಿರೋ ಅಂಥವರೇ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋ ಅಂಥವರೇ ಈ ಎಲ್ಲ ಶಾಸ್ತ್ರಗಳನ್ನು ಮಾಡೋದು. ನಮ್ಮ ಕಡೆಗೆ ಎಲ್ಲ ಫಂಕ್ಷನ್ಗಳಲ್ಲೂ ಒಂದು ಮದುವೆ ಆಗಲಿ, ಒಂದು ಏನೇ ಚಪ್ರಶಾಸ್ತ್ರ ಶುರು ಮಾಡಿದಾಗಿಂದ ಹಿಡಿದು ಎಲ್ಲ ಕಡೆನೂ ಆ ಥರ ಒಂದು ತಾಯಿ ಹಾಲಿರೋ ಅಂಥವ್ರನ್ನೇ ಪೂಜೆ ಮಾಡಬೇಕು ಅಂತಾರೆ. ನಾನು ಇನ್ನು ಲಡ್ಡುಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಲ್ವ, ಸೊ ಹಾಗಾಗಿ ಎಲ್ಲ ಗಂಗೆ ಪೂಜೆ ಎಲ್ಲ ನಾನೇ ಮಾಡ್ತಾಯಿದ್ದೆ. ನೋಡ್ತಾ ಇದ್ದೀರಲ್ಲ, ಈಗ ಗಂಗೆ ಪೂಜೆಗೆ ನಾನು ಎಲ್ಲ ತೊಂಬಿಗೆ ಎಲ್ಲ ತುಂಬಿಟ್ಟಿದ್ದಾರೆ. ತುಂಬಿಟ್ಟು ಅದಕ್ಕೆ ನೀರು ಹಾಕಿ ತುಂಬಿಸಿದ್ರು. ಅದಕ್ಕೆ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಾಗಿತ್ತು. ಇದು ನೋಡ್ತಾ ಇದ್ದೀರಲ್ಲ, ನಾನು ತಿಂದಿಲ್ಲ ಅಂತ
ಹಾ ಸೌಮ್ಯ ಥೋ ಭಾಗ್ಯ ಬನ್ನಿ ಬನ್ನಿ ಪಾಪನ್ ಬೇರೆ ಕೊಟ್ಪ ಬೇಗ ದೊಡ್ಡ ಕೂಡ ಅದೇ ಹೇಳ್ತಾನ ಬರಪ್ಪಿ ನಿಮ್ಮ ಅತ್ತೆ ಒಜ್ಜೆಗೆ ಈಗೇನಾದರೂ ಅವಳಿಗೆ ಹೆಣ್ಮಗು ಏನಾದರೂ ಆಗಿದ್ರೆ ನೀನು ನನಗೆ ಹೆಣ್ಮಗು ಕೊಡಬೇಕು, ನಾನು ನನಗೆ ಸೊಸೆ ಕೊಡಬೇಕು ಅಂತೆಲ್ಲ ಕೇಳುವಂಥ ಶಾಸ್ತ್ರ ಎಲ್ಲ ಇರುತ್ತೆ. ಬಟ್ ಅವಳಿಗೂ ಗಂಡು ಮಗು ಆಗಿರೋದ್ರಿಂದ ಆ ಥರ ಯಾವುದೇ ಶಾಸ್ತ್ರ ಆಗಲಿಲ್ಲ. ತುಂಬ ಈ ಥರ ಎಲ್ಲ ಅಂದರೆ ಸ್ಟಾರ್ಟಿಂಗ್ ಮದುವೆಯಲ್ಲಿ ಆ ಥರ ಎಲ್ಲನೂ ನೀವು ನನಗೆ ಕೊಡಬೇಕು ಅನ್ನೋದು ಒಂದು ಹೆಣ್ಮಕ್ಳನ್ನ ಇಟ್ಕೊಂಡು ಹೇಳೋ ಶಾಸ್ತ್ರ ಇರುತ್ತೆ. ಸೊ ಆ ಥರ ಎಲ್ಲ ಈಗ ಇಲ್ಲ. ಬಟ್ ಯಾಕಂದರೆ ಅವಳಿಗೂ ಗಂಡು ಮಗು ಆಗಿದೆ, ನನಗೂ ಗಂಡು ಮಕ್ಕಳೇ ಇರೋದಲ್ವ, ಆ ಥರ ಯಾವುದೇ ಎಕ್ಸ್ಚೇಂಜಸ್ ಇಲ್ಲ. ನೋಡಿ ಇವಾಗ ನಾನು ಅವಳಿಗೆ ಅದನ್ನು ಹೊಸಲಿಗೆ ಅವಳು ಪೂಜೆ ಮಾಡಿಕೊಂಡು ಗಂಗೆನ ಇಸ್ಕೊಂಡು ಅವಳು ದೇವ್ರ ಮನೇಲಿ ಇಡಬೇಕು. ಈ ರೀತಿ ಒಂದು ಶಾಸ್ತ್ರ ಇರುತ್ತೆ. ಇವಾಗ ಇದೇ ರೀತಿಯೇ ನನಗಿನ್ನ ಸ್ವಲ್ಪ ಅಂದರೆ ಏನೋ ಇದು ತೊಪ್ಪೆ ಇರುತ್ತಲ್ಲ, ಅಂದರೆ ಹಸುದು ಸಗಣಿ ಎಲ್ಲ ಇರುತ್ತಲ್ಲ, ಅದರಿಂದ ಅಕ್ಷತೆ ಎಲ್ಲ ಹಾಕ್ಕೊಂಡು ಆ ಥರ ಎಲ್ಲ ಶಾಸ್ತ್ರ ಮಾಡಿಸಿದ್ರು. ಇವಳಿಗೇನೋ ಹಬ್ಬದ ಟೈಮಲ್ಲೇನೋ ನೀರಿಂದ ಆಲ್ರೆಡಿ ಮುಗಿಸಿದ್ರಂತೆ. ಸೊ ಹಾಗಾಗಿ ಆ ಶಾಸ್ತ್ರ ಮಾಡಲಿಲ್ಲ. ನೋಡಿ ಇವಾಗ ಅಲ್ಲಿ ಒಂದು ಚಿಕ್ಕದು ಮಕ್ಕಳದು ಬಟ್ಟೆ ಹಾಕ್ಬಿಟ್ಟು ಅದಕ್ಕೆಲ್ಲ ಟೋಪಿ ಹಾಕಿ ರೆಡಿ ಮಾಡಿದಾರಲ್ಲ, ಅದು ಬಂದು ಇವಾಗ ನಮಗೆ ಆವಾಗೆಲ್ಲ ಒಳ್ಕಲಲ್ಲಿ ರುಬ್ತಾ ಇದ್ರಲ್ವ. ಸೊ ಆ ಒಂದು ಒಳ್ಕಲಲ್ಲಿ ರುಬ್ಬ ಅಂತ ಕಲ್ಲನ್ನ ಅದಕ್ಕೆ ಬಟ್ಟೆ ಹಾಕ್ಬಿಟ್ಟು ಅದನ್ನು ಅದ್ರ ಜೊತೆಗೆ ಇಟ್ಟಿರ್ತಾರೆ. ಫಸ್ಟ್ ಅದಕ್ಕೇ ಶಾಸ್ತ್ರ ಮಾಡಿ ನಾಮಕರಣ ಮಾಡೋದು, ಅದಕ್ಕೆ ಹೆಸರಿಟ್ಟ ಮೇಲೇ ನಾವು ಮಗುಗೆ ಹೆಸರಿಡೋದು. ನೋಡ್ತಾ ಇದ್ದೀರಲ್ಲ, ಈಗ ನಾವು ಅದೇನು ನೀರು ತಂದಿದ್ರು ಗಂಗೆ ಪೂಜೆ ಮಾಡಿ, ಅದಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಮಗುನ. ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಗೊಂಬೆ ಥರ ಇಟ್ಟಿರ್ತಾರಲ್ವ ಕಲ್ಲೆಲ್ಲ, ಅದಕ್ಕೂ ಕೂಡ ಪೂಜೆ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಶಾಸ್ತ್ರ ಸಂಪ್ರದಾಯಗಳು ಜಾಸ್ತಿ ಇದ್ದರೆ ಒಂದು ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನೋ ಸುಮ್ಮನೆ ಬಂದರು ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಹೋಗೋದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ನನಗೆ ಈ ಥರ ಎಲ್ಲ ಸಂಪ್ರದಾಯಗಳು ಜಾಸ್ತಿ ಶಾಸ್ತ್ರಗಳು ನಡೀತಾ ಇರುತ್ತಲ್ಲ, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ನನಗೂ ಮಾಡಿಸ್ಕೋಬೇಕು ಅದನ್ನೆಲ್ಲ ನೋಡಬೇಕು ಅಂದರೆ ತುಂಬ ಇಷ್ಟ. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಬಂದು 5 ಜನ ಮುತ್ತೈದೆಯರು ಬಂದು ತೊಟ್ಲನ್ನ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಬಂದು ನಾವು ಅದೇ ಹೇಳಿದ್ವಲ್ಲ, ನಾವು ಒಳಕಲ್ಲು ರೆಡಿ ಇದೆ ಅಂಥೇಳಿ, ಆ ಕಲ್ಲನ್ನ ಆ ಥರ ಮಗುನ ನಾವು ಹೇಗೆ ಈಗ ತೊಟ್ಲಿಗೆ ಹಾಕ್ತೀವೋ ಅದೇ ರೀತಿ ಹಾಕ್ಬೇಕಂತೆ. ಎಷ್ಟು ವೆಯ್ಟ್ ಇತ್ತು ಗೊತ್ತಾ, ನನ್ನ ಅಳಿಯನೇ ಅಷ್ಟು ವೆಯ್ಟ್ ಇಲ್ಲ, ಬಟ್ ಕಲ್ಲು ತುಂಬ ವೆಯ್ಟ್ ಇತ್ತು. ನೋಡ್ತಾ ಇದ್ದೀರಲ್ಲ, ಈ ಒಂದು ಶಾಸ್ತ್ರನ ಅತ್ತೆನೇ ಮಾಡಬೇಕು. ಸೋದರತ್ತೆ ಇರ್ತಾರಲ್ಲ ಅವರೇ ಮಾಡಬೇಕು. ಅವ್ರ ಕಡೆಯವರೊಬ್ಬರು ನಮ್ಮ ಕಡೆಯವರೊಬ್ಬರು ಆ ಥರ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಅದನ್ನು ತೊಗೊಂಡು ನಾವು 3 ಸರಿ ಕೆಳಗಡೆಯಿಂದ ತೊಟ್ಲಿಂದ ತೊಗೊಂಡು ಅದಕ್ಕೆ ತೂಗಬೇಕು. ಈ ರೀತಿ ಒಂದು ಶಾಸ್ತ್ರ ಇರುತ್ತೆ. ಫಸ್ಟು ನಾವು ಮಾಡೋದು ಅದು ಕಲ್ಲಿಗೇನೆ ಆ ಥರ ಮಾಡ್ತೀವಿ. ಅದಾದಮೇಲೆ ಮಗುಗೆ ತೊಗೊಂಡು ಮಾಡೋದು. ನಾನು ಆಮೇಲೆ ಅದೇ ಹೇಳ್ತಾ ಇದ್ದೆ, ಕಲ್ಲು ತುಂಬ ವೆಯ್ಟ್ ಇದೆ, ನನ್ನ ಅಳಿಯ ಆರಾಮಾಗಿ ಇಟ್ಕೋಬೋದು, ವೆಯ್ಟ್ ಇಲ್ಲ, ಹಗೂರ ಇದ್ದಾನೆ ಅಂತ ಹೇಳಿ. ಕೆಳಗಿಂದ ಅವನೇ ಎತ್ಕೋಬೇಕು. ಏನ್ ಭಯ ಪಡ್ಬೇಡ, ಇಂಜೆಕ್ಷನ್ ಸಾಕ್ತೇವೆ ಅಂತಾರೆ. ಇಬ್ರು ಸುಮ್ಮನೆ ಬಿಟ್ಟ ಏನೋ ಆಟ ಆಡಿಸ್ತಾರೆ ಅಂತ.
ರಾಜೋಟಿ ವೀರಭದ್ರೇಶ್ವರ ಸ್ವಾಮಿ ಬಸವಣ್ಣ ಈಶ್ವರ ಗಣಪತಿ ಗಣೇಶ ಇವಾಗ ಅದೇ ಹೆಸರು ಹೇಳೋದಾ? ಆಮೇಲೆ ಏನ್ ಹೆಸರು ಅದೇ ಗೀಶ್ವಂತ ಅಂತ ಕರೆದ್ರೆ ತನ್ವಿಕ್ ಅಂತ ದೇವ್ರ ಹತ್ರ ಹೋಗ ಕಿವಿಯಾಗಿ ಇಡ್ಬೇಕು. ನಾನು ಒಳಗೆ ಇಟ್ಬಿಡ್ತೀನಿ. ತನೇಶ್ ಏನ್ ಮಾಡ್ಬೇಕು? ಗಿರೀಶಾಯ ದುಂಗರ ಬಂಗಾರಿ ಗಿರೀಶಾಯ ದುಂಗರ ಶೃಂಗಾರದ ಶ್ರೀ ಕೃಷ್ಣನ ಚಂದಾಗಿ ತೋರಿ ಜೋ ಜೋ ಶೃಂಗಾರದ ಶ್ರೀ ಕೃಷ್ಣನ ಚಂದಾಗಿ ತೋರಿ ಜೋ ಜೋ ಗೊಂಚಿಗೆ ಕೋಲಾಯ ಗೊಂಚಲ ಬಿಡಿ ಮುತ್ತು ಕೊಂಚಿಗೆ ಕೋಲಾಯ ಬಿಡಿ ತಿಡಿ ದೊಡಸಿದರೆ ಕೊಡೆ ಕೊಡೆ ಅಳುತ್ತಾನೆ ಜೋ ತಿಡಿ ದೊಡಸಿದರೆ ಕೊಡೆ ಕೊಡವಿ ಅಳುತ್ತಾನೆ ಜೋ ಜೋ ಗಂಧವ ತೆಗೆದು ಪಡೆದು ಬಟ್ಟಲ ತುಂಬೆ ಗಂಧವ ತೆಗೆದು ಪಡೆದು ಬಟ್ಟಲ ತುಂಬೆ ತಿಡಿ ತಿಡಿ ಆಚಿದರೆ ಕೊಡೆ ಕೊಡವಿ ಅಳುತ್ತಾನೆ ತಿಡಿ ತಿಡಿ ಕೊಡೆ ಕೊಡವಿ ಅಳುತ್ತಾನೆ ಜೋ ಜೋ ಅವೆಲ್ಲ ಒಂದು ರೀತಿ ಶಾಸ್ತ್ರವಾಗಿ ಸಾಂಗ್ ಹೇಳ್ತಾ ಇರ್ತಾರೆ, ಅದೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ರಾ ಆಗಿ ನಾನು ವಿಡಿಯೋನ ಹಾಕಿದ್ದೆ. ನೋಡಿ ಇವಾಗ ನಾನು ಅಳಿಯನ ಅಳಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ ಎಲ್ಲ ಸೇರಿಕೊಂಡು. ಅವ್ನು ಬೇರೆ ಟೈಮಲ್ಲಿ ತುಂಬ ಅಳ್ತಾ ಇದ್ದ, ಬಟ್ ಇವಾಗ ಸೈಲೆಂಟಾಗಿ ಬಿಟ್ಟಿದ್ದಾನೆ. ಅಳು ಅಂದರೆ ಅಳ್ತಾನೇ ಇಲ್ಲ, ಎಲ್ಲ ಅಳು ಅಳು ಅಂತ ಹೇಳ್ತಿದ್ದಾರೆ. ಅವ್ನು ಅಳ್ತಾ ಇರಬೇಕಾದ್ರೆ ಹಾಡಿಗೆ ತಕ್ಕಂಗೆ ಅವನಿಗೆ ತೂಗಬೇಕು ಅಂತ ಹೇಳಿ ಆ ಥರ ಹೇಳ್ತಾಯಿದ್ರು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆಯ ಹಿಂದ್ಗಡೆ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ತುಂಬ ದೊಡ್ಡ ಲಿಂಗು ಇದೆ. ನಾನು ತುಂಬ ಬಿಲೀವ್ ಮಾಡೋವಂಥ ದೇವರದು. ಇವಾಗ ಮೇಲ್ಗಡೆ ಇಲ್ಲಿ ಊಟಕ್ಕೆ ಅರೇಂಜ್ ಮಾಡಿದ್ದು ನೋಡ್ತಾ ಇದ್ದೀರಲ್ಲ, ಶಾವಿಗೆ ಪಾಯಸ ಮಾಡಿದರು, ಹಾಗೆ ಬೂಂದಿ ತರಿಸಿದ್ದು, ಅಂದರೆ ಸಿಹಿ ಬೂಂದಿ ಬರುತ್ತಲ್ಲ, ಲಾಡು ಅಂತಾರೆ, ಅದನ್ನು ತರಿಸಿದ್ದು, ಹಾಗೆ ಪುಳಿಯೋಗರೆ ಈ ಥರ ಎಲ್ಲ ತಿಂಡಿಗಳನ್ನು ಮಾಡಿದ್ದು. ಇಲ್ಲೇ ಊಟಕ್ಕೆ ಒಂದು ರೀತಿ ಬಫೆ ಸಿಸ್ಟಮ್ ಥರ ರೆಡಿ ಮಾಡಿದ್ದು. ಆವಾಗ ನಾವು ಇದನ್ನು ಸ್ಕೂಲ್ ಥರ ಮಾಡಿ ರೆಂಟ್ ಕೊಟ್ಟಿದ್ವಿ. ಸೊ ಹಾಗಾಗಿ 3 ಕಾರ್ನರಲ್ಲಿ ರೂಮ್ಸ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇವಾಗ ಇವಳಿಗೆಲ್ಲ ಅರಿಶಿನ ಕುಂಕುಮ ಉಡಿ ತಂದಿರ್ತಾರೆ, ಅಂದರೆ ಮಡ್ಲಕ್ಕಿ ತಂದಿರ್ತಾರೆ ಅವಳು ಕೊಡೋಕ್ಕೆ ಅಂತ. ಸೊ ಎಲ್ಲರೂ ತಂದು ಮಡ್ಲಕ್ಕಿ ಕೊಡ್ತಾಯಿದ್ರು. ನನ್ನ ಮಗ ಎಲ್ಲೋದ್ರೂ ಏನಾದರೂ ಒಂದು ಹೇಳೋಕ್ಕೆ ಶುರು ಮಾಡಿಬಿಡ್ತಾನೆ. ಇವಾಗ ರೈಮ್ಸ್ ಹೇಳ್ತಾ ಇದ್ದ, ಏನು ಕನ್ನಡ ರೈಮ್ಸ್ನ ಹೇಳ್ತಾ ಇದ್ದ. ಹಾಗೆ ಈಗ ಒಬ್ಬೊಬ್ಬರೇ ರಿಲೇಷನ್ಸು ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ನೋಡಿದ್ರಲ್ಲ, ನಮ್ಮ ಕಡೆ ಎಲ್ಲ ಈ ರೀತಿ ಶಾಸ್ತ್ರ ಸಂಪ್ರದಾಯಗಳಿರುತ್ತೆ ನಾಮಕರಣ ಅಂದರೆ. ಹಾಗಾಗಿ ನಾನು ನಿಮ್ಮ ಜೊತೆಗೆ ಹಳ್ಳಿ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಊಟದ್ದೆಲ್ಲ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ವಿ ಮಾರ್ನಿಂಗ್ ಬಂದು. ಸೊ ಫುಲ್ ರೆಸ್ಟಲ್ಲಿದ್ದರು, ಯಾರೂ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ. ಸೊ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೋಡ್ತಾ ಇದ್ದೀರಲ್ಲ, ನಮ್ಮ ಹಳ್ಳಿ ಕಡೆ ಎಲ್ಲ ಈ ರೀತಿ ಶಾಸ್ತ್ರ ನಡೀತಾ ಇತ್ತು. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಚಾನಲಲ್ಲಿ ತುಂಬ ಆರ್ಟ್ ವಿಡಿಯೋಸ್ ರಿಲೇಟೆಡ್ ತುಂಬ ಹಾಕಿದ್ದೀನಿ. ಅಂದರೆ ಮನೆಯಲ್ಲೇ ಗಾರ್ಲೆಂಡ್ಸ್ ಮಾಡೋದು, ಹಾಗೆ ಮನೆಯಲ್ಲೇ ಹೇಗೆ ನಾವು ಡೆಕೋರೇಟಿವ್ ಐಟಮ್ಸ್ ಮಾಡೋದು ಅನ್ನೋ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಗಣೇಶ ಹಬ್ಬಕ್ಕೂ ರಿಲೇಟೆಡ್ ಇದೆ. ಓಕೆ, ನೀವು ನನ್ನ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.